ಮಾಡಿದಾಗ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಎದೆ ನೋವಿನಿಂದ ಕುಸಿದು ಬಿದ್ದು ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಈ ಘಟನೆ ನಡೆದಿರೋದು. ಡಾನ್ಸ್ ಮಾಡ್ತಾ ಇರ್ತಾರೆ, ಏಕಾಏಕಿ ಆತನಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಎದೆಯನ್ನ ಹಿಡ್ಕೊಂಡು ಕೆಳಗೆ ಕುಸಿದು ಬೀಳ್ತಾರೆ. ಅದಾದ್ಮೇಲೆ ವ್ಯಕ್ತಿ ಸ್ಥಳದಲ್ಲೇ ಸ್ಪಾಟ್ ಔಟ್ ಆಗಿದ್ದಾನೆ. ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಈ ಘಟನೆ ನಡೆದಿರೋದು. ರಾಯಚೂರು ಮೂಲದ ಬಸವರಾಜ್ 46 ವರ್ಷದ ಮೃತ ವ್ಯಕ್ತಿ. ಖಾಸಗಿ ಕಂಪನಿಯಲ್ಲಿ 4 ವರ್ಷದಿಂದ ಈತ ಕೆಲಸ ಮಾಡ್ತಾ ಇದ್ರು. ನಿನ್ನೆ ಸ್ನೇಹಿತರೊಂದಿಗೆ ರೆಸಾರ್ಟ್ಗೆ ಹೋಗಿ ಅಲ್ಲಿ ಮೋಜು ಮಸ್ತಿಯಲ್ಲಿ ಪಾಲ್ಗೊಂಡಿದ್ರು. ಆಗ ಈ ದುರ್ಘಟನೆ ಸಂಭವಿಸಿದೆ. ಮ್ಯೂಸಿಕ್ ಹಾಕಿರ್ತಾರೆ, ಮ್ಯೂಸಿಕ್ಗೆ ಡಾನ್ಸ್ ಮಾಡ್ತಿದ್ದಾಗಲೇ ಎದೆ ನೋವು ಕಾಣಿಸ್ಕೊಂಡಿದೆ. ತಕ್ಷಣ ಕುಸಿದು ಬಿದ್ದಿದ್ದಾರೆ, ಅಲ್ಲೇ ಸಾವನ್ನಪ್ಪಿದ್ದಾರೆ. ರೆಸಾರ್ಟ್ನಲ್ಲಿ ಸ್ನೇಹಿತರ ಜೊತೆ ಡಾನ್ಸ್ ಮಾಡ್ತಾ ಇದ್ದಾಗ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಬಸವರಾಜ್ ಸಾವನ್ನಪ್ಪಿದ್ದಾರೆ. ಲಿಂಗಸಗೂರಿನ ಸರ್ಜಾಪುರಕ್ಕೆ ಸದ್ಯಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಪತ್ನಿ, 2 ಮಕ್ಕಳೊಂದಿಗೆ 4 ವರ್ಷದಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರು ಬಸವರಾಜ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಆ ದೃಶ್ಯವನ್ನ ನೋಡ್ತಾ ಇದ್ರೆ ಪಾಪ ಬಸವರಾಜ್ ತುಂಬಾ ಜೋಶ್ನಲ್ಲೇ ಡಾನ್ಸ್ ಮಾಡ್ತಾ ಇದ್ರು. ಬಟ್ ಏಕಾಏಕಿ ಕುಸಿದು ಬೀಳ್ತಾರೆ. ಬಟ್ ಆದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ದವಂತವ್ರಿಗೂ ಕೂಡ ಅವ್ರಿಗೆ ಏನಾಗಿದೆ ಅಂತ ತಿಳಿದಿಲ್ಲ. ಬಟ್ ಯಾವ ಕಾರಣಕ್ಕಾಗಿರಬಹುದು? ಇವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾದರೂ ಬಂತಾ? ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂತಹ ಇವರು ಬಸವರಾಜ್ ಮತ್ತು ಅವರ ಕುಟುಂಬ ಇತ್ತೀಚೆಗೆ ಬೆಂಗಳೂರಿಗೆ ಗುಳೆ ಹೋಗಿ ಅಲ್ಲಿ ಜೀವನವನ್ನ ಕಟ್ಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ನಿನ್ನೆ ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಆ ಕಂಪನಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕುಣಿದು ಕುಪ್ಪಳಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ಕುಸ್ತು ಬೀಳ್ತಾರೆ. ಕುಸ್ತು ಬಿದ್ದಂತ ಸಂದರ್ಭದಲ್ಲಿ ಏನಾಗಿದೆ ಎನ್ನುವಂಥದ್ದನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಅವರನ್ನ ಎಚ್ಚರ ತಪ್ಪಿರ್ತಕ್ಕಂಥವ್ರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಈಗ ಅವರ ಮೃತದೇಹವನ್ನ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮಕ್ಕೆ ತರಲಾಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಕುಟುಂಬಸ್ಥರಿರ್ತಕ್ಕಂಥದ್ದು ಹೃದಯಾಘಾತ ಸಂಭವಿಸಿದೆ ಎನ್ನುವಂತಹ ಮಾಹಿತಿಯನ್ನ ಅವರು ನ್ಯೂಸ್ 18ಗೆ ನೀಡಿರ್ತಕ್ಕಂಥದ್ದು. ಸದ್ಯಕ್ಕೆ ಇತ್ತೀಚೆಗೆ ಹೃದಯಾಘಾತದ ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದ್ದಾವೆ. ಮೊನ್ನೆ ತಾನೇ ಒಬ್ಬ ಶಿಕ್ಷಕರು ಕೂಡ ಹೃದಯಾಘಾತದಿಂದ ತೀರ್ಕೊಂಡಿದ್ರು. ಈಗ ಬೆಂಗಳೂರಿನಲ್ಲಿ ದುಡಿಯಕ್ಕೆ ಹೋಗಿರ್ತಕ್ಕಂಥ ಈ ಕುಟುಂಬದ ಆಧಾರ ಸ್ತಂಭವಾಗಿರ್ತಕ್ಕಂಥ ಬಸವರಾಜ್ ಎನ್ನುವಂತಹ ವ್ಯಕ್ತಿ, ಸರ್ಜಾಪುರ ಗ್ರಾಮದ ನಿವಾಸಿಯಾದ ಈ ಬಸವರಾಜ್ ಎನ್ನುವಂತಹ ವ್ಯಕ್ತಿ ಕೂಡ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಸದ್ಯಕ್ಕೆ ಆತನಿಗೆ ಚಿಕಿತ್ಸೆ ಕೊಡಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈಗ ಏನ್ ಮರಣೋತ್ತರ ಪರೀಕ್ಷೆ ಅಂತ ಏನಿದೆ, ಮರಣೋತ್ತರ ಪರೀಕ್ಷೆ ಇನ್ನು ಬರಬೇಕು. ಆದ್ರೆ ಕುಟುಂಬಸ್ಥರಿರ್ತಕ್ಕಂಥ ರೀತಿ ಏನಂತ ಹೇಳಿದ್ರೆ ಅವ್ರಿಗೆ ವೈದ್ಯರ ಬಳಿ ತೋರಿಸಕ್ ಹೋದಂತ ಸಂದರ್ಭದಲ್ಲಿ ಇವರಿಗೆ ಹಾರ್ಟ್ ಫೇಲ್ ಆಗಿದೆ ಎನ್ನುವಂತ ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನ ಕುಟುಂಬಸ್ಥರು ನಮಗೆ ತಿಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.